ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ಅಮ್ಮು ಇರೋದಿಲ್ಲ, ಪೂರ್ತಿ ನಾನೇ ಇರ್ತೀನಿ. ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕದ ರೆಸಿಪಿ. ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮಾದಲಿ ಮಾಡ್ತಾಯಿದ್ದೀನಿ. ಅದ್ರ ಪೂರ್ತಿ ರೆಸಿಪಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಹಾಕಿರಿ. ಅದು ಇನ್ ಕೇಸ್ ಏನಾದ್ರು ತಪ್ಪಾದರೆ ಹೇಳಿರಿ ನೀವು ಕಮೆಂಟ್ ಮಾಡೋದು. ಏನೇನು ಇಂಗ್ರೀಡಿಯೆಂಟ್ ಬೇಕು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೋಡಿರಿ. ಇದರಲ್ಲಿ ಒಂದು 3/4 kg ಗೋಧಿ ಹಿಟ್ಟು, ಆಮೇಲೆ ಉಂಡಿ ರವೆ ಒಂದು 200 ಗ್ರಾಮು, ಒಂದು 200 ಗ್ರಾಮಷ್ಟು ಹಸಿ ಕಡಲೆ ಹಿಟ್ಟು. ಇದಾಯ್ತು. ಇದು 1 kg ತೊಗೋಬೋದು, ಅಥವಾ 3/4 kg ತೊಗೋಬೋದು. ನಾನು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಈ ಬೆಲ್ಲನ. ಆಮೇಲೆ ಇದಿಷ್ಟು ಹುರ್ಗಡ್ಲಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಒಂದು 200 ಗ್ರಾಮು, ಒಂದು 3-4 ಚಮಚಿ ಅಷ್ಟು ಹಸಿ ಗಸಗಸೆ ಸ್ವಲ್ಪ ಹುರಿದು ತೊಗೋಬೇಕು. ಒಂದು 50 ಗ್ರಾಮ್ನಷ್ಟು ಕೊಬ್ಬರಿ, ಒಣ ಕೊಬ್ಬರಿ, ಇದನ್ನು ತುರಿದು ಹಾಕ್ಬೋದು. ಇಷ್ಟು ಇಂಗ್ರೀಡಿಯೆಂಟು. ಇದನ್ನು ಇವಾಗ ನಾದ್ಬಿಟ್ಟು ಚಪಾತಿ ಮಾಡಿ ಫಸ್ಟು ಫ್ರೈ ಮಾಡ್ಕೊಂಡಲ್ಲ ಹೇಳಿ. ಅದೇ 3 ಫ್ರೈ ಮಾಡಬೇಕು, ಬೇರೆ ಬೇರೆ ಘಮ ಬರೋ ಥರ ಫ್ರೈ ಮಾಡಿಬಿಟ್ಟು ಹಿಂಗೆ ಇಟ್ಕೋಬೇಕು. ಆಮೇಲೆ ಇದನ್ನು ನಾದಿ ಚಪಾತಿ ಮಾಡಬೇಕು. ಇಷ್ಟು ಇದ್ರದ್ದು ಪ್ರೊಸೀಜರ್. ಉಪ್ಪು, ತುಪ್ಪ, 1 ಸ್ಪೂನು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅಥವಾ ಇಷ್ಟಂತೂ ಉಪ್ಪು ಹಾಕಬೇಕು. ಇಷ್ಟು ಹಾಕಬೇಕು ಉಪ್ಪು, ಇಷ್ಟು ಉಪ್ಪು ಅಂತ ಹಾಕಬೇಕು. ಹಿಟ್ಟು ಗಟ್ಟಿಗೆ ನಾದ್ಕೋಬೇಕು. ಇಷ್ಟು ಇದೇನು ನೆನೆಯೋ ಅವಶ್ಯಕತೆ ಇಲ್ಲ. ಇಷ್ಟು ಗಟ್ಟಿ ನಾದ್ಕೊಂಡು ನೆನಿಲಿಲ್ಲ ಅಂದ್ರೂ ನಡಿತೈತಿ. ದೊಡ್ಡ ದಪ್ಪದ ಉಂಡೆ ಮಾಡಿ ಲಟ್ಟಿಸ್ಕೋಬೇಕು. ನಾನು ಈಗ ತೋರಿಸ್ತೀನಿ ನಿಮ್ಗೆ ಹೆಂಗಂತ. ಇಷ್ಟು ಗಟ್ಟಿ ಇರಬೇಕು. ಇಷ್ಟು ಗಟ್ಟಿ ಇದ್ರೂ ಚಪಾತಿ ಚೆನ್ನಾಗಿ ಬರ್ತಾವೆ. ಇಷ್ಟು ದಪ್ಪ ಉಳ್ಳಿ ತೊಗೊಂಡು ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಬೇಕು. ಚಪಾತಿ ಲಟ್ಸ್ಕೋಬೇಕಾಗಿದ್ದನ್ನ. ಸೊ ಇದನ್ನು ನೀಟಾಗಿ ಚಪಾತಿ ಥರ ಲಟ್ಸ್ಕೋಬೇಕು. ಬಟ್ ಚಪಾತಿ ಅಂದರೆ ತೆಳ್ಳಗಾಗುತ್ತೆ, ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೋಬೇಕಲ್ಲಮ್ಮ. ಮಾತಾಡು ಮುಂದೆ ನೀನು. ನೆಕ್ಸ್ಟು ಇದೇನು ದಂಡಿ ರೌಂಡ್ ಆಗ್ಬೇಕಂತೇನಿಲ್ಲ, ಯಾವ ಥರ ಆದರೂ ನಡಿತೈತಿ. ತೋರಿಸು, ಎಷ್ಟು ದಪ್ಪ ಅಂತೂ ಇರಬೇಕು. ದಪ್ಪ ಇರಬೇಕು. ಎಷ್ಟು ದಪ್ಪ. ಇದನ್ನು ಹಾಕಬೇಕು. ಸೊ ಇದನ್ನು ಬೇಯಿಸ್ಕೋಬೇಕು. ಇದಕ್ಕೆ ಎಣ್ಣೆ ತುಪ್ಪ ಏನಾರು ಹಾಕ್ಬೇಕಾ? ಎಂಥದಿಲ್ಲ, ಏನೂ ಹಾಕಂಗಿಲ್ಲ. ಸೊ ಇದು ಹಾಗೆ ಡ್ರೈ ಆಗಿ ಬೇಯಿಸ್ಕೋಬೇಕಂತೆ. ಸೊ ಈ ಥರದ್ದು 4 ಉಂಡೆ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲೇ 2 ಇದ್ದಾವೆ. ಸೊ ಇದನ್ನು ನೀಟಾಗಿ ಎಲ್ಲದನ್ನು ಈ ಥರ ಮಾಡ್ಕೊಂಡು ಇಟ್ಕೋಬೇಕಂತೆ. ಸೊ ಮಾಡ್ಕೊತಾ ಇದ್ದಾರೆ. ಈ ಥರ ಸುತ್ತಲೂ ಚಪಾತಿ ಕಣ್ಣು ಬರೋ ಥರ ಬೇಯಬೇಕು. ಫುಲ್ಲು ಸ್ವಲ್ಪ ರೋಸ್ಟ್ ಬೇಯಿಸ್ಕೋಬೇಕು. ಅದೇ ಈ ಥರ ಇನ್ನೂ ಹಸಿ ಐತಿದು, ಪೂರ್ತಿ ಬೇಯಬೇಕು ಚೆನ್ನಾಗಿ. ಅದನ್ನು ಬಟ್ಟೆ ತೊಗೊಂಡ್ರೆ ಒತ್ತಬೇಕು, ಅಥವಾ ಸ್ಪೂನ್ ತೊಗೊಂಡ್ರೆ ಒತ್ತಬೇಕು. ಇದು ಜೋಳದ ರೊಟ್ಟಿ ಹೆಂಗೆ ಇದು ಮಾಡ್ತೀವಿ ಹಂಗೆ ಆ ಥರ ಹಿಂಗೆ ಒತ್ತಬೇಕು. ಹಂಗೆ ಅಂದರೆ ಸುತ್ತ ಕಡೆ ಬೇಯ್ತವೆ. ಇದು ಪೂರ್ತಿ ಬೇಯ್ತಿದ್ದು ಬೇಯ್ದ್ಮೇಲೆ ಇದನ್ನು ತೆಗೆದುಬಿಟ್ಟು ಮುರಿದು
ಮಿಕ್ಸಿಗೆ ಹಾಕ್ಬೇಕು ಈಗ ಮಿಕ್ಸಿ ಜಾರಿಗೆ. ಸೊ ಅದೇ ಥರ ಈಗ 3 ಮಾಡ್ಕೊಳ್ಳೋಣ. ಇನ್ನು 3 ಇದೆಷ್ಟು ಇದೇ ಥರ ಸೇಮ್ ಹಿಂಗೆ ಮಾಡ್ಕೋಬೇಕು. ಚಪಾತಿ ಮಾಡ್ಕೋಬೇಕು. ಚೂರು ಆರಿಬಿಟ್ಟು ಸ್ವಲ್ಪ ಹೌದಲ್ಲ ಅಷ್ಟು ಕೈ ಮುಟ್ಟಕ್ಕೆ ಬರೋ ಅಷ್ಟು ಆರಿದ ಮೇಲೆ ಮಿಕ್ಸಿಗೆ ಹಾಕಬೇಕು. ಈ ಥರ ಪುಡಿ ಮಾಡಿಬಿಟ್ಟು ಮುರಿದು ಇಷ್ಟು 4 ಅದೇ ಥರ ಮಾಡಬೇಕು. ಅದ್ರೊಳಗೆ ಒಂದೊಂದನ್ನು ಮುರ್ಕೊಂಡು ಮಿಕ್ಸಿಗೆ ಹಾಕಬೇಕು. ನಾ ಈಗ 2 ಚಪಾತಿ ಮುರಿದು ಹಾಕಿದ್ದೀನಿ, ಮತ್ತು ಇನ್ನೆರಡು ಆಮೇಲೆ ಹಾಕ್ತೀನಿ ನಾನು. ಇನ್ನೊಂದು ಸ್ವಲ್ಪ ಆಗಬೇಕು. ಸೊ ಪೌಡರ್ ಮಾಡ್ಕೋಬೇಕು. ಅಂದರೆ ತರಿಯಾಗಿ ಬರ್ಬೇಕಲ್ಲ. ಇದು ಆರಬೇಕು. ಇದು ಆರಿದ ಮೇಲೆ ಜಲ್ದಿ ಹಾಕ್ಬೇಕು. ಉಲ್ಟಂದಿತ್ರ ಮ್ಯಾಗ ಬರುತ್ತೆ. ಇನ್ನೂ ಸುಡ್ತೈತೆ. ಫುಲ್ ಬಿಸಿ ಬಿಸಿದು. ಹಿಂಗೆ ಬಿಸಿ ಇದ್ದಾಗ ಮಾತ್ರ ಈ ಥರ ಮಾದಲಿ ಬರುತ್ತೆ. ಆರ್ತು ಅಂದ್ರೆ ಒಂಥರ ಮುದ್ದಿ ಉಂಡಿ ಬಿಸಿ ಇತ್ತು ಮಾತ್ರ ಮಾದಲಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಬರೋದಿಲ್ಲ. ಅದಕ್ಕೆ ಅವಾಗ ಒಂದು ಉದ್ದದು, ಒಂದು ಮುರಿಯೋದು, ಒಂದು ಹಾಕೋದು ಮಾಡೋದು. ಇಷ್ಟು ಕಷ್ಟ ಬಿಡ್ಬೇಕು. ಇದೆರಡು ಬೇಯಿಸ್ಕೊಂಡ್ಬಿಟ್ಟು ಅದೇ ಥರ ಮಿಕ್ಸಿಗೆ ಹಾಕ್ಕೊಬೇಕು. ಹಿಂಗೆ ಮಾಡ್ಬೇಕು. ಅವಾಗಲೇ ಮರ್ತಿದ್ದೆ ಇದನ್ನ ಹೇಳಕ್ಕೆ ನಾನು. 4 ಏಲಕ್ಕಿ ಕಾಯಿ ಹಾಕ್ಕೋಬೇಕು ಜಜ್ಜಿ. ಅವಾಗ ಫ್ಲೇವರ್ ಚೆನ್ನಾಗಿ ಬರ್ತೈತಿ ಅಷ್ಟೇ. ಈಗ ಬೆಲ್ಲ ಕುಡಿಸೋದು ಹೆಂಗೆ ಅಂತ ತೋರಿಸ್ತೀನಿ ನಾನು. ಈಗ ಇದಕ್ಕೆ ಸ್ವಲ್ಪ ಪೌಡ್ರ್ ಹಾಕ್ಕೋಬೇಕು. ಇಷ್ಟು ಪೌಡ್ರ್ ಹಾಕ್ಕೊಂಡು ಇದ್ರ ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಇಷ್ಟು ಬೆಲ್ಲ ಹಾಕ್ಕೊಂಡೆ ಮತ್ತು ಒಂಚೂರು ಪೌಡ್ರ್ ಹಾಕ್ಕೋಬೇಕು. ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಬೇಕು. ಈಗ ಮಿಕ್ಸಿ ಮಾಡೋಣ ಬಾ. ಬೆಲ್ಲ ಅಷ್ಟು ಕುಡಿಸಿದ್ದೀನಿ. ಇದಿಷ್ಟು ಬೆಲ್ಲ ಹಾಕಿದ್ರೆ ಸ್ವೀಟ್ ಕರೆಕ್ಟ್ ಆಗುತ್ತೆ. ಇದಿಷ್ಟು ಬೆಲ್ಲನ ನಾನು ಇದಕ್ಕೆ ಕುಡಿಸ್ತೀನಿ. ಮೊದಲು ಬೆಲ್ಲನ ಮತ್ತು ಚಪಾತಿ ಮಾಡ್ಕೊಂಡ್ರೆ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡು, ಆಮೇಲೆ ಮಿಕ್ಸ್ ಮಾಡ್ಕೊಂಡಿರೋ ಏನು ಮಿಕ್ಸಿ ಹಾಕ್ಕೊಂಡಿರೋ ಏನು ಚಪಾತಿ ಪೌಡ್ರ್ ಐತೆ ಅದನ್ನು ಮತ್ತೆ ಬೆಲ್ಲದ ಜೊತೆಗೆ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು. ಯಾಕಂದ್ರೆ ಈ ಥರ ಉಂಡೆ ಆಗಬಾರ್ದು ಅಂತ. ಈ ಥರ ಬೆಲ್ಲದ ಜೊತೆ ಉಂಡೆ ಆಗಬಾರ್ದು, ಉದುರು ಇರಬೇಕು. ಅಂದ್ರೆ ಚೆನ್ನಾಗಿ ಬರ್ತೈತಿ ಮಾಡಲಿ. ಈಗ ಒಂದು ಪ್ರಶ್ನೆ ಕೇಳ ನಿನ್ನ. ಇದು ಆಲ್ಮೋಸ್ಟ್ ಅಷ್ಟು ಅಂದರೆ ಉತ್ತರ ಕರ್ನಾಟಕದಿಂದ ಫೇಮಸ್. ಆಮೇಲೆ ಹಳೆಯ ಅಡುಗೆಗಳೆಲ್ಲ ಮಾಡುವಾಗ ಅಡುಗೆ ಭಾಳ ಸೊ ಮಾಡುವಾಗೆಲ್ಲ ಏನಾದ್ರು ಒಂದು ಅರ್ಥ ಇರ್ತಿತ್ತು. ಏನೋ ಇದನ್ನ ಮಾಡಿದ್ರೆ ಇದೇನೋ ಚಲೋ ಇರುತ್ತೆ, ಬಾಡಿ ಹೀಟ್ ಇರುತ್ತೆ, ಆಮೇಲೆ ಬಾಡಿ ಕೋಲ್ಡ್ ಆಗುತ್ತೆ ಅಂತ ಏನು ಮಾಡ್ತಾರಂದ್ರೆ ಗೋಧಿ ಯಂತ್ರ ಮಾಡಿದ್ದು ಹೆಲ್ದಿ ಹೀಟ್ ಅಲ್ಲ ಬಾಡಿಗೆ. ಅಂದರೆ ಈ ಥರದ ಐಟಮ್ ಮಾಡೋಕ್ಕೆ ಕಾರಣ ಏನು? ಅದೇ ಶೀತ ಗೀತ ಅದರ ಥಂಡಿದಿಂದಾಗ ಇದು ಒಟ್ಟು ಟ್ರೆಡಿಷ್ನಲ್ ಫುಡ್ಡು. ಇದನ್ನು ತಿಂದ್ರೆ ಬಾಡಿ ಹೀಟ್ ಇರ್ತೈತಿ. ಹಾಗಾಗಿ ಇದು ಗೋಧಿ ಹಿಟ್ಟಿಲಿ ಅದರಲ್ಲೇ ಮಾಡ್ತಾರೆ. ಕಡಲೆ ಬೇಳೆಲಿ ಮಾಡ್ತಾರೆ, ಬಟ್ ಇದು ಜಾಸ್ತಿ. ಇದು ಈಗ ರೆಡಿ ಆತೀಗೆಲ್ಲ ಬೆಲ್ಲ ಕರೆಕ್ಟಾಗಿ ಕೂಡ್ಕೊಂತೀವಿ. ಈಗ ಕರೆಕ್ಟ್ ಕೂಡ್ತಿದ್ದು. ಇದಕ್ಕೆ ನಾವೇನು ಮಾಡ್ಬೇಕಂದ್ರೆ ಈಗ ಉಳಿದದ್ದೆಲ್ಲ ಸಾಮಗ್ರಿಗಳನ್ನು ಹಾಕಬೇಕು. ಇಷ್ಟು ಏಲಕ್ಕಿ ಕುಟ್ಟೆ ಹಾಕ್ಕೊಂಡಿದ್ದೀವಿ, ಒಂದು 3-4. ಆಮೇಲೆ ಇಷ್ಟು ಪುಟಾಣಿ, ಕಸಕಸಿ, ಇಷ್ಟು ಒಣ ಕೊಬ್ಬರಿ. ಒಣ ಕೊಬ್ಬರಿ ಏನಿತ್ತೋ ಅದನ್ನು ಮಿಕ್ಸಿ ಮಾಡಿಕೊಂಡು ನೀಟಾಗಿ ಪೌಡ್ರ್ ಮಾಡಿ ಇವಾಗ ಹಾಕ್ತಾ ಇರೋದು. ಇದನ್ನ ಅಷ್ಟು ಮಾಡಿ ಇದು ಪೂರ್ತಿ ಒಂದು ನೈಟ್ ಆರಬೇಕಿದು. ಆರಿದ್ರೆ ಮಾತ್ರ ಉದುರು ಚೆನ್ನಾಗಿ ಬರ್ತೈತಿ ತಿನ್ನಕ್ಕೆ. ರೆಡಿ ಆಯಿತು. ಇದಕ್ಕೆ ಏನೇನು ಹಾಕ್ಕೊಂಡು ತಿನ್ನಬೇಕು ಅಂತಂದ್ರೆ, ಒಂದು ತಟ್ಟೆ ಒಳಗೆ ಹಾಕ್ಕೊಂಡು ಹಾಲು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಸೂಪರಾಗಿರ್ತೈತಿ.
ಸೊ ನಾನು ಹಾಲು ಹಾಕೊಂಡು ತಿನ್ನಲ್ಲ, ತುಪ್ಪ ಹಾಲು ಎಲ್ಲ ಹಾಕೊಂಡು ತಿಂತಾರೆ. ಯೂಶ್ವಲಿ ನಾನು ಹಾಗೆ ಸುಮ್ಮನೆ ಪೌಡರ್ನೇ ತಿಂತೀನಿ. ಈಗ ಟೇಸ್ಟಿಗೆ ನಮ್ಮ ಅಮ್ಮಗೂ ಸ್ವಲ್ಪ ತಿನ್ನಿಸ್ತೀನಿ ರೀ. ಅಕ್ಕಿ ರುಚಿ ಹೆಂಗೈತೆ ಅಂತ ತಿಂದ್ಬಿಟ್ಟು ಹೇಳ್ತಾಳೆ ನೋಡ್ರಿ. ಬೆಲ್ಲ ಎಲ್ಲ ಕರೆಕ್ಟಾಗೈತೆ. ಸೂಪರ್. ಜಾಸ್ತಿ ಸ್ವೀಟು ಇಲ್ಲ, ಸಪ್ಪೇನೂ ಇಲ್ಲ, ಕರೆಕ್ಟಾಗೈತೆ. ನೋಡ್ರಿ, ಉತ್ತರ ಕರ್ನಾಟಕದ ಗೋಧಿ ಹಿಟ್ಟಿನ ಮಾದಲಿದು. ನಾವು ಜಾತ್ರೆಗೆ ಸ್ಪೆಷಲ್ ಅಂತ ಮಾಡಿದ್ದೀವಿ. ಎಲ್ಲರೂ ಬರ್ರಿ ಜಾತ್ರೆಗೆ ಮಾದಲಿ ತಿಂದು ಹೋಗ್ರಿ. ನಾನು ಮಾಡಿರೋ ಈ ಜಾತ್ರೆ ಸ್ಪೆಷಲ್ ಮಾದಲಿನ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.